ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಧಣಿಗೆ ದಣಿವು ಸಮನ್ಸ್ ಎನ್ಕ್ವೈರಿ ತನಿಖೆ ಏನಾಯ್ತು ಬುರುಡೆ ಯಾರು ಸಿಕ್ಕಿರೋ ಅಸ್ಥಿ ಪಂಜರಗಳು ಎಷ್ಟು ಅದ್ಯಾರು FSL ರಿಪೋರ್ಟ್ ಬಂತು ಕೋರ್ಟ್ನಲ್ಲಿ ತನಿಖೆ ಯಾವ ಹಂತಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಸಮನ್ಸ್ ಕೊಟ್ಟಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಧರ್ಮಸ್ಥಳದ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ? ಧಣಿಗೆ ದಣಿವು, ಸಮನ್ಸ್, ಎನ್ಕ್ವೈರಿ, ತನಿಖೆ ಏನಾಯ್ತು? ಬುರುಡೆ ಯಾರ್ದು? ಸಿಕ್ಕಿರೋ ಅಸ್ಥಿ ಪಂಜರಗಳು ಎಷ್ಟು ಅದ್ಯಾರ್ದು? FSL ರಿಪೋರ್ಟ್ ಬಂತ? ಕೋರ್ಟ್ನಲ್ಲಿ ತನಿಖೆ ಯಾವ ಹಂತಕ್ಕೆ ಬಂತು? ಇದೆಲ್ಲದರ ಮಧ್ಯೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಸಮನ್ಸ್ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ರಾಜ್ಯಭಾರ ಧರ್ಮಸ್ಥಳದ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾತುಗಳ ನಡುವೆ ಯಾವುದು ಸರಿ ಯಾವುದು ಸತ್ಯ ಎನ್ನುವುದರ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಎಕ್ಸ್ಪೋಸ್ಡ್ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಅಕ್ರಮ, ಅನ್ಯಾಯ, ಅತ್ಯಾಚಾರ, ಹತ್ಯಾಕಾಂಡ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹಲವಾರು ಆಯಾಮಗಳಲ್ಲಿ ವರದಿಗಳು ಬರ್ತಾನೆ ಇದ್ದಾವೆ. ಅದರಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನು ಯಾರೂ ಖಚಿತತೆ ಪಡಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಫೋಕಸ್ ಟಿವಿಗೆ ಅತಿ ದೊಡ್ಡ ಮಾಹಿತಿ ಸಿಕ್ಕಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಸಮನ್ಸ್ ಜಾರಿಯಾಗಿದೆ. ಇದು ಅಧಿಕೃತ. ಯಾವ ಪ್ರಕರಣಕ್ಕೆ ಸಮನ್ಸ್? ಯಾಕೆ ಸಮನ್ಸ್? ಕೋರ್ಟಿಗೆ ಹಾಜರಾಗ್ತಾರಾ ಹಾಗಾದರೆ ವೀರೇಂದ್ರ ಹೆಗ್ಗಡೆಯವರು ಅನ್ನೋ ಪ್ರಶ್ನೆಗಳು. ಸರ್ಕಾರಿ ಭೂ ಕಬಳಿಕೆ ಪ್ರಕರಣದಲ್ಲಿ ಸಮನ್ಸ್ ಜಾರಿಯಾಗಿದೆ. ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಕೋರ್ಟಿಗೆ ಬನ್ನಿ, ನಿಮ್ಮ ಮೇಲೆ ಆರೋಪ ಇದೆ ಅಂತ ಹೇಳಿದೆ. ಹಾಗಾದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೋರ್ಟಿಗೆ ಹಾಜರಾಗ್ತಾರಾ? ಹಾಜರಾಗಲೇಬೇಕು, ಅಫ್ಕೋರ್ಸ್. ಯಾಕಂದರೆ ನ್ಯಾಯಾಲಯದ ತೀರ್ಮಾನವನ್ನು ಯಾರೂ ಕೂಡ ಅಲ್ಲಗಳಿಲಿಕ್ಕೆ ಆಗೋದೇ ಇಲ್ಲ. ಆದರೆ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾದಂಥ ಪ್ರಕರಣಗಳಿಗೆ ಸಂಬಂಧಿಸಿದ ಈಗಾಗಲೇ SIT ತನಿಖೆ ಪ್ರಗತಿಯಲ್ಲಿರೋದ್ರಿಂದ ತನಿಖೆಯನ್ನೇನಾದರೂ ಸರ್ಕಾರದಲ್ಲಿ ಮುಚ್ಚಿಡ್ತಿದೆಯಾ ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ತನಿಖೆ ಬಹಿರಂಗಗೊಳ್ತಾ ಇಲ್ಲ. ಯಾಕೆ? ತನಿಖೆಯ ವ್ಯಾಪ್ತಿ ಎಷ್ಟಿದೆ? ತನಿಖೆ ಯಾವ ಹಂತದತ್ತ ಹೋಗ್ತಾ ಇದೆ? FSLಗೆ ಕಳಿಸಿರುವಂತಹ ಬುರುಡೆಗಳು, ಅಸ್ಥಿಪಂಜರಗಳ ರಿಪೋರ್ಟ್ ಬಂತಾ? ಬಂದರೆ ಆ ಅಸ್ಥಿಪಂಜರಗಳು ಮಹಿಳೆಯದ್ದ, ಪುರುಷರದ್ದ? ಆತ್ಮಹತ್ಯೆನಾ, ಕೊಲೆನಾ? ಆತ್ಮಹತ್ಯೆಯಾದರೆ ಅತ್ಯಾಚಾರ ಮಾಡಿ ಆತ್ಮಹತ್ಯೆ ಮಾಡಿದ್ದ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಿದೆ. ಇದರ ನಡುವೆ ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ, CBI ಮತ್ತು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೂಡ ನೋಟಿಸ್ ಜಾರಿ ಮಾಡಿದೆ. ಈ ಎಲ್ಲವನ್ನ ನೋಡ್ತಾ ಇದ್ರೆ ಯಾಕೋ ಧಣಿಗೆ ದಣಿವು ಬಂದಂಗೆ ಕಾಣ್ತಾ ಇದೆ. ದಣಿಗಳು ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನುವಂಥ ಸುದ್ದಿ ಇದೆ. ಅದು ಸ್ಪಷ್ಟವಾಗಿಲ್ಲ. ಅವರೊಬ್ಬ MP ಆಗಿರೋದ್ರಿಂದ, ರಾಜ್ಯಸಭೆ ಮೆಂಬರ್ ಆಗಿರೋದ್ರಿಂದ, ಅವರ ಆರೋಗ್ಯದ ಬಗ್ಗೆ ಸಮಸ್ತ ಕರ್ನಾಟಕ ಜನತೆಯ ಕಾಳಜಿ ಇರೋದ್ರಿಂದ ಧರ್ಮಸ್ಥಳ ಆಡಳಿತ ಮಂಡಳಿ ಅವರ ಆರೋಗ್ಯದ ಬಗ್ಗೆ ಏನಾದರೂ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡುತ್ತಾ ಅಂತ ಹೇಳಿ ಹಲವಾರು ಭಕ್ತರು ಕಾಯ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವುದೇ ಹೆಲ್ತ್ ಬುಲೆಟಿನ್ ಬಿಡುಗಡೆಯಾಗಿಲ್ಲ. ಯಾಕೆ ಹಾಗಾದರೆ? ಮೊನ್ನೆ VIP ಗಳು ಬಂದಾಗ
ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಾಗ ಧರ್ಮಾಧಿಕಾರಿಗಳ ಸಹೋದರ ಧರ್ಮಾಧಿಕಾರಿಗಳ ಸ್ಥಾನದಲ್ಲಿ ನಿಂತು ಅವರ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಂಡಿರುವಂಥ ಕೆಲವೊಂದು ಫೋಟೋಗಳು ವೈರಲ್ ಆಗಿವೆ. ಆ ಫೋಟೋಗಳು ನಿಜ ಆಗಿದ್ದರೆ, ಒಂದು ವೇಳೆ ಆ ಫೋಟೋಗಳನ್ನು ಯಾರಾದರೂ ಕಿಡಿಗೇಡಿಗಳು ಫೇಕ್ ಮಾಡಿ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಿದ್ರೆ ಅಲ್ಲ, ಆ ಫೋಟೋಗಳು ಸತ್ಯಾಸತ್ಯತೆ ನಿಜವಾಗಿದ್ದರೆ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಸಹೋದರ ಬಂದಿರುವ VIP ಗಳ ಜೊತೆ ನಿಂತು ಪೋಸ್ ಕೊಟ್ಟಿರೋದು ವೈರಲ್ ಆಗ್ತಾ ಇದೆ. ಹಾಗಾದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಎಲ್ಲಿದ್ದಾರೆ? ಯಾಕೆ ವೀರೇಂದ್ರ ಹೆಗ್ಗಡೆಯವರ ಆರೋಗ್ಯದ ಬಗ್ಗೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗ್ತಾ ಇಲ್ಲ? ಅವರೊಬ್ಬ MP ಆಗಿರೋದ್ರಿಂದ ಕೇಳೋ ಹಕ್ಕು ನಮಗಿದೆ, ನಾವು ಕೇಳ್ತಾ ಇದ್ದೀವಿ. ಆ ದೇವಸ್ಥಾನ ಸಾರ್ವಜನಿಕ ದೇವಸ್ಥಾನ ಅಂತ ಹೇಳಿರೋದ್ರಿಂದ, ನೀವು ಇನ್ಕಮ್ ಟ್ಯಾಕ್ಸ್ಗೆ ಹೇಳಿರೋದ್ರಿಂದ ನಾವು ಅದನ್ನ ಕೇಳ್ತಾ ಇದ್ದೀವಿ. ಹಾಗಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಹಲವಾರು ತಿರುವುಗಳು ನಡೀತಾ ಇವೆ. ಒಂದು ಕಡೆ 200ಕ್ಕೂ ಹೆಚ್ಚು ಸಿವಿಲ್ ಮೊಕದ್ದಮೆಗಳು ಬಾಕಿ ಇವೆ. ಒಂದರ ನಂತರ ಒಂದೊಂದು ಸಮನ್ಸ್ಗಳು ಜಾರಿಯಾಗುವ ಹಂತದಲ್ಲಿವೆ. ಈಗ ಮೊದಲ ಸಮನ್ಸ್ ಜಾರಿಯಾಗಿದೆ. ಅದರ ನಂತರ ಕ್ರಿಮಿನಲ್ ಕೇಸ್ಗಳು ನಡೀತಾ ಇದ್ದಾವೆ. ತನಿಖೆಯ ವ್ಯಾಪ್ತಿ ಹಿಗ್ತಾ ಇದೆ. ಹಾಗಾಗಿ ಏನಾದರೂ ದಣಿಗಳು ದಣಿದ್ರ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಈ ಎಲ್ಲದಕ್ಕೂ ಉತ್ತರವನ್ನು ಯಾರು ಕೊಡ್ತಾರೆ? ಸಂಬಂಧಿಸಿದ ಅಧಿಕಾರಿಗಳೇನಾದರೂ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರಾ? ಸರ್ಕಾರ ಏನಾದರೂ ಇದ್ರ ಬಗ್ಗೆ ಬಾಯಿ ಬಿಡುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.